ಮೂರೇ ಮೂರು ವೈಫಲ್ಯಗಳಿಗೆ ಆ ಮೂರು ಅದ್ಭುತಗಳನ್ನು ಮರೆತು ಬಿಟ್ರ. ಹೌದು, ಮಾರ್ಚ್ 8 ಟಿ20 ವಿಶ್ವಕಪ್ನಲ್ಲಿ ಸರಣಿ ಶ್ರೇಷ್ಠ ಪಡೆದಿದ್ದ. ಜುಲೈ 6 ಭಾರತ ಟಿ20 ತಂಡದಿಂದಲೇ ಔಟ್. ಈ ಜಗತ್ತಿನಲ್ಲಿ ಸಂಜು ಸ್ಯಾಮ್ಸಂಗ್ ಆಗಿರುವುದು ತುಂಬಾ ಕಷ್ಟದ ಕೆಲಸ. ಅವನು ಎಡವಿದ್ದು ಮೂರು ಪಂದ್ಯಗಳಲ್ಲಿ ಅಷ್ಟೇ, ಮೂರೇ ಪಂದ್ಯಗಳಲ್ಲಿ. ಅದಕ್ಕೂ ಹಿಂದಿನ ಮೂರು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ, ಅಂದರೆ ಟಿ20 ವಿಶ್ವಕಪ್ ಟೂರ್ನಿಯ ನಾಕ್ಔಟ್ನಲ್ಲಿ ಆಡಿದ್ದು ಅದ್ಭುತ ಆಟವನ್ನ. ಹೌದು, ಆ ಆಟದಲ್ಲಿ ಆತ ವೆಸ್ಟ್ ಇಂಡೀಸ್ ವಿರುದ್ಧ 57 ಎಸೆತಗಳಲ್ಲಿ 97 ರನ್ ಗಳಿಸಿ ನಾಟ್ಔಟ್ ಆಗಿದ್ದ. ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ 42 ಎಸೆತಗಳಲ್ಲಿ 89 ರನ್ಗಳನ್ನ ಗಳಿಸಿದ್ದ. ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯದಲ್ಲಿ 46 ಎಸೆತಗಳಲ್ಲಿ 89 ರನ್ಗಳನ್ನ ಗಳಿಸಿದ್ದ. ಸಂಜು ಸ್ಯಾಮ್ಸನ್ ಆ ಮೂರು ಅದ್ಭುತ ಇನ್ನಿಂಗ್ಸ್ ಗಳನ್ನು ಆಡದೆ ಹೋಗಿದ್ದರೆ ಭಾರತ ಖಂಡಿತ ಟಿ20 ವಿಶ್ವಕಪ್ ಗೆಲ್ಲುವುದಿರಲಿ, ಸೆಮಿಫೈನಲ್ ತಲುಪುವುದೇ ಕಷ್ಟವಾಗುತ್ತಿತ್ತು. ಈಗ ಮೂರೇ ಮೂರು ವೈಫಲ್ಯಗಳಿಗೆ ಸಂಜು ಆಡಿದ ಆ ಮೂರು ಅದ್ಭುತ ಆಟಗಳನ್ನೇ ಮರೆತು ಬಿಟ್ರು. ಮೊದಲು ಆಡುವ ಬಳಗದಿಂದ ಹೊರಗಿಟ್ಟಿದ್ರು. ಅದಾಗಿ 2 ದಿನಗಳಲ್ಲಿ ತಂಡದಿಂದಲೇ ಹೊರಗಿಟ್ರು. ಜಿಂಬಾಬ್ವೆ ವಿರುದ್ಧದ ಟಿ20 ಸರಣಿಗೆ ಆಯ್ಕೆ ಮಾಡಲಾದ ಭಾರತ ತಂಡದಲ್ಲಿ ಅವನಿಗೆ ಸ್ಥಾನವಿಲ್ಲ. ಹೀಗೆ ತಂಡದಿಂದ ಹೊರ ಬಿದ್ದವನು ಯಾರು ಗೊತ್ತೇ? ಟಿ20 ವಿಶ್ವಕಪ್ನಲ್ಲಿ ಒಂದೇ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್, ಅಂದರೆ 321 ರನ್ ಗಳಿಸಿದವನು. ಟಿ20 ವಿಶ್ವಕಪ್ನ ನಾಕ್ಔಟ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ರನ್, ಅಂದರೆ 178 ರನ್ ಗಳಿಸಿದವನು. ಟಿ20 ವಿಶ್ವಕಪ್ನ ಫೈನಲ್ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದವನು, ಅಂದ್ರೆ 89 ರನ್ ಗಳಿಸಿದವನು. ಒಂದೇ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳು, ಅಂದ್ರೆ 24 ಸಿಕ್ಸರ್ಗಳನ್ನ ಸಿಡಿಸಿದವನು. ಟಿ20 ವಿಶ್ವಕಪ್ ನಾಕ್ಔಟ್ ಪಂದ್ಯಗಳಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದವನು, ಅಂದ್ರೆ 15 ಸಿಕ್ಸರ್ಗಳನ್ನ ಸಿಡಿಸಿದವನು. ಇನ್ನು ಟಿ20 ವಿಶ್ವಕಪ್ ಫೈನಲ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳು, ಅಂದ್ರೆ 5 ಸಿಕ್ಸರ್ಗಳನ್ನ ಸಿಡಿಸಿದವನು. ಸಂಜು ಸ್ಯಾಮ್ಸನ್ ಇಂಥ ಆಟವಾಡದೆ ಇದ್ದಿದ್ದರೆ ಗೌತಮ್ ಗಂಭೀರ್ ಭಾರತ ತಂಡದ ಕೋಚ್ ಆಗಿ ಮುಂದುವರಿಯುತ್ತಿದ್ದನೆ. ಇದೇ ಸಂಜು ಸ್ಯಾಮ್ಸನ್ ಬಗ್ಗೆ ಇದೇ ಗೌತಮ್ ಗಂಭೀರ್ ಹಿಂದೊಮ್ಮೆ ಒಂದು ಮಾತನ್ನ ಹೇಳಿದ್ರು. ಸಂಜು 21 ಪಂದ್ಯಗಳಲ್ಲಿ ಶೂನ್ಯಕ್ಕೆ ಔಟ್ ಆದರೂ 22ನೇ ಪಂದ್ಯದಲ್ಲಿ ಆತನನ್ನು ಆಡಿಸುತ್ತೇನೆ. ಮಾತನಾಡುವುದು ಸುಲಭ, ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವುದು ಕಷ್ಟ. ಸೂರ್ಯಕುಮಾರ್ ಯಾದವ್ನನ್ನ ತಂಡದಿಂದ ಹೊರಗಿಟ್ಟ ನಿರ್ಧಾರದಲ್ಲಿ ಅರ್ಥವಿತ್ತು. ಹೌದು, ಸೂರ್ಯ ಆಟಗಾರನಾಗಿ ವಿಫಲನಾಗಿದ್ದ, ನಾಯಕನೆಂಬ ಕಾರಣಕ್ಕಷ್ಟೇ ತಂಡದಲ್ಲಿದ್ದ. ಆದರೆ ಸಂಜು ಸ್ಯಾಮ್ಸನ್ ಅವನೆಂತ ಮ್ಯಾಚ್ ವಿನ್ನರ್ ಎಂಬುದು ಟಿ20 ವಿಶ್ವಕಪ್ನಲ್ಲಿ ಅವನು ಆಡಿದ ಆ 3 ಇನ್ನಿಂಗ್ಸ್ಗಳು ಸಾಕು. ಅದಾದ ನಂತರ ಈ ವರ್ಷದ ಐಪಿಎಲ್ ನಲ್ಲಿ 2 ಶತಕಗಳು, ಈಗ 3 ವೈಫಲ್ಯಗಳು. ಅದಕ್ಕಾಗಿ ಸಂಜು ಅದೆಂತ ಬೆಲೆ ತರಬೇಕಾಯಿತು? ದೇಶಕ್ಕೆ ಟಿ20 ಕಪ್ ಗೆದ್ದುಕೊಟ್ಟವನನ್ನು 3 ವೈಫಲ್ಯಗಳಿಗೆ ಈ ರೀತಿ ಅವಮಾನಕಾರಿಯಾಗಿ ತಂಡದಿಂದ ಹೊರಹಾಕುತ್ತೀರಿ ಎಂದರೆ ನಿಮ್ಮಂತ ಧೂರ್ತರು ಇನ್ನೊಬ್ಬರಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಅವರನ್ನ ಜಿಂಬಾಬ್ವೆ ವಿರುದ್ಧದ ಟಿ20 ಸರಣಿಗೆ ತಂಡದಿಂದ ಕೈ ಬಿಟ್ಟಿರುವ ನಿರ್ಧಾರ ಎಷ್ಟು ಸರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.